ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿನ ಆದಮೇಲೆ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ಹಾಗೆ ವಿಡಿಯೋ ಮಾಡಿದ್ದುಂಟು, ಏನೋ ಮನಸ್ಸು ಸರಿಯಾಗಿಲ್ಲ, ಬೇಡ ಅಂತ ಹಾಕಿಲ್ಲದು. ಇದು ವಿಡಿಯೋವನ್ನು ನಾನು ಮಾರ್ನಿಂಗ್ ಶೂಟ್ ಮಾಡ್ತಿದ್ದೀನಿ. ಮಾರ್ನಿಂಗ್ ಪಲ್ಯಕ್ಕಂತ ನುಗ್ಗೆಕಾಯಿ, ಬೀನ್ಸ್ ಮತ್ತು ಬಟಾಟೆ ಹಾಕಿ ಒಂದು ಪಲ್ಯ ಮಾಡ್ತೀನಿ. ಪಲ್ಯನ ಆಗುತ್ತೆ, ಗ್ರೇವಿನ ಆಗುತ್ತೆ, ಅದಕ್ಕೇನು ಗ್ರೈಂಡ್ ಮಾಡಿ ಹಾಕಲ್ಲ ನಾನು. ಹಾಗೆಯೇ ಇಲ್ಲಿ ದೋಸೆಯನ್ನು ಮಾಡ್ತಿದ್ದೀನಿ. ಏನು ದೋಸೆ ಅಂದರೆ ನಾನು ಹೆಚ್ಚಾಗಿ ಮಾಡೋದು ರವೆ ದೋಸೆ. ಎಷ್ಟು ಇದರಲ್ಲಿ ರವೆ ಮಾತ್ರ ಅಲ್ಲ, ನಿಮಗೆ ಇದರದ್ದು ರೆಸಿಪಿ ಬೇಕಾದರೆ ತಿಳಿಸ್ತೀನಿ. ರವೆ ಹೇಗೆ ಮಾಡೋದಂತ ಇದು ಮಾಡ್ತೀನಿ. ಇದು ಖಾಲಿ ರವೆಯನ್ನು ಮಾತ್ರ ಮಾಡಿಲ್ಲ, ಎಷ್ಟು ಚೆನ್ನಾಗಿ ಉಬ್ಬಿ ಕಣ್ಣು ಬಿಟ್ಟು ಬಂದಿದೆ ನೋಡಿ ದೋಸೆ. ಇದು ದೋಸೆ ಯಾವುದು, ರವೆ, ಸಾಬುದಾನ, ಅವಲಕ್ಕಿ, ಮೊಸರು ಅದೆಲ್ಲ ನಾನು ಒಟ್ಟು ಸೇರಿ ನಾನು ಮಾಡುವ ಒಂದು ದೋಸೆ. ತುಂಬ ರುಚಿಯಾಗಿ ಬರುತ್ತೆ. ಏನೇ ಆಗಲಿ ಅದರ ಸೆಕೆಗೆ ಹೆಚ್ಚು ಇಡ್ಲಿ ಕೊಟ್ಟರೆ ಮಕ್ಕಳಿಗೂ ಕೂಡ ಉಷ್ಣದ ಪೊಕ್ಕೆ ಎಲ್ಲ ಬೀರುತ್ತೆ ಅಂತ ಇಡ್ಲಿಯನ್ನು ಮಾಡಿಲ್ಲ. ಇದು ಇಲ್ಲಿ ಹೆಚ್ಚಾಗಿ ನನ್ನ ಇದರಲ್ಲಿ ಬರುತ್ತೆ. ಇದರದ್ದು ರೆಸಿಪಿ ಬೇಕಾದರೆ ನಾನು ಕೊಡ್ತೀನಿ, ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ತುಂಬ ಒಳ್ಳೆಯ ಒಂದು ದೋಸೆ ಆಗುತ್ತೆ. ಇದು ಪಟ್ ಆಗುತ್ತೆ, ಏನು ಅಷ್ಟೊಂದು ಈಸಿ ಇದಿಲ್ಲ. ಈಗ ಒಂದು ನೋಡಿ, ನಾನು ಪಲ್ಯಕ್ಕೆ ರೆಡಿ ಮಾಡಿದ್ನಲ್ಲ, ಇವಾಗಲೇ ಗ್ರೈಂಡ್ ಇಷ್ಟೆಲ್ಲ ಪಾತ್ರೆ ಎಲ್ಲ ಉಂಟು. ಈಗ ತೊಳೆದು ಇಡಬೇಕು. ದೋಸೆ ಆಲ್ರೆಡಿ ಇಷ್ಟು ಮಾಡಿಟ್ಟಿದ್ದೀನಿ. ಆದಷ್ಟು ಮಕ್ಕಳನ್ನು ಬೇಗ ಕಲಿಸಿದ್ರೆ ಆಯಿತು. ಮತ್ತು ಇದು ಪಲ್ಯ ಆಗ್ತಾನೆ ಇರುತ್ತೆ ಅದರಲ್ಲಿ ಒಟ್ಟಿಗೆ, ಅದು ಆಗಿದಾಗ ಆಗುತ್ತಾನೆ ಇರುತ್ತೆ. ನಾನು ಮುಂದುವರಿದ ಭಾಗ ಅಂತ ಆಗ್ತೀನಿ ಅಂತ ಅಂದಿದ್ದೆ. ಮುಂದುವರಿದ ಭಾಗವನ್ನು ಹಾಕ್ಬೋದಿತ್ತು, ಹಾಕ್ತೀನಿ ನೋಡುವ ಮುಂದಿನ ದಿನಗಳಲ್ಲಿ. ಯಾಕಂದರೆ ಕೆಲವೊಂದು ನಮ್ಮ ಫ್ಯಾಮಿಲಿ ನಾವು ಏನಾದರೂ, ನಾನು ನನ್ನ ಗಂಡ ನನ್ನ ಮಕ್ಕಳಿದ್ದರೆ ನಾನು ಯಾವ ರೀತಿ ವಿಡಿಯೋನ ಹಾಕ್ಬೋದು, ಮತ್ತು ಅವರ ಬಿಟ್ಟರೆ ನನ್ನ ಕೆಲಸ ಇಲ್ಲಿಗೆ ಮುಗಿದು. ತವ ಅಷ್ಟು ಗಟ್ಟಿ ಇಲ್ಲ, ಅದರ ರೇಟ್ ತುಂಬ ಕೊಟ್ಟಿದ್ದೀನಿ ನಾನು. ಎಲ್ಲರದ್ದೊಂದು ನಿಜ ಸ್ವರೂಪ ಗೊತ್ತಾಗುವಾಗ ಒಂದು ಟೈಮ್ ಬೇಕಾಗುತ್ತೆ ಅಂದರೆ ದೇವರೇ ಗೊತ್ತಾಗುತ್ತೆ. ಯಾವುದೇ ಆಗಲಿ, ಯಾರೇ ಆಗಲಿ, ಫ್ರೆಂಡ್ಸೇ ಆಗಲಿ, ಸಂಬಂಧಿಕರೇ ಆಗಲಿ, ಯಾರೇ ಆಗಲಿ, ಒಬ್ಬ ನಿಜ ಸ್ವರೂಪ ಗೊತ್ತಾಗಬೇಕಾದ್ರೆ ಅದು ಒಂದು ದಿನ, ಅದಕ್ಕಾಗಿಯೂ ದೇವರೊಂದು ದಿನ ಇರ್ತಿರ್ತಾರಂತೆ. ಪ್ರೀತಿಗೆ ಬೆಲೆ ಇಲ್ಲ ಇಲ್ಲಿ, ಪ್ರೀತಿಗೆ, ಸತ್ಯಕ್ಕೆ ನ್ಯಾಯ ಇಲ್ಲ, ಹಾಗೆ ಆಗಿ ಹೋಗಿದೆ. ಯಾಕೆ ಹೀಗೆ ಮಾತಾಡ್ತೇನೆ ಅಂದರೆ, ಕೆಲವೊಂದು ನೋಡಿ ನಾನು ಅಂತೀನಿ, ಕೆಲವರು ನನ್ನ ಕೂಡ ವಿಡಿಯೋವನ್ನು ಹಾಕಿಟ್ಟಿದ್ದಾರೆ. ಹಾಗೆಯೇ ನನ್ನ ವಿಡಿಯೋವನ್ನು ಇನ್ನೊಬ್ಬರ ಒಬ್ಬ ಯೂಸ್ ಮಾಡಿಕೊಂಡು ನನ್ನ ವಿಡಿಯೋಕ್ಕೆ ಎಲ್ಲ ಡೆಕೋರೇಷನ್ ಮಾಡಿಕೊಂಡು ತುಂಬ ಕಷ್ಟ ಕೊಟ್ಟಿದ್ದಾನೆ ನನಗೆ. ಹಾಗೆಯೇ ಮೊನ್ನೆ ಒಬ್ಬರದ್ದು ವಿಡಿಯೋ ನೋಡಿದೆ. ಯಾರೋ ಒಬ್ಬ ಏನು ಒಂದು ಏಜ್ ಆದವರು, ಸ್ವಲ್ಪ ಅವರು ನಮಗಿಂತ ತುಂಬ ಏಜ್ ಆದವರು, ಅವ್ರದ್ದು ವಿಡಿಯೋ ತೆಗೆದು ಅವ್ರದ್ದು ಬಟ್ಟೆ ಇಲ್ಲ, ಅದಿಲ್ಲ, ಕೆಲವು ಮತ್ತೊಬ್ಬ ಹುಡುಗಿದ್ದು ವಿಡಿಯೋ ತೆಗೆದು ಅವ್ರದ್ದು ಬಟ್ಟೆ ಇಲ್ಲ, ತುಂಬ ಗಲೀಜಿ ಮಾಡಿಟ್ಟಿದ್ದಾನೆ. ತುಂಬ ಅಂದರೆ ತುಂಬ ಗಲೀಜಿ ಮಾಡಿಟ್ಟಿದ್ದಾನೆ. ಯಾಕಂತಾನೆ ಗೊತ್ತಿಲ್ಲ, ಯಾಕೆ ಮಾಡ್ತಾನೆ ಅಂತಾನೆ ಗೊತ್ತಿಲ್ಲ. ಯಾಕಂದರೆ ಅದು ಮಾಡಬಾರ್ದು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಾ ಹುಡುಗಿಯರಂದರೆ? ಯಾಕೆ ಆಗಿ ಅದಕ್ಕೆ ನಾವು ವಿಡಿಯೋದಲ್ಲಿ ನಮ್ಮ ಚಾನಲ್ ಹೆಸರನ್ನು ಬರೀಲೇಬೇಕು. ಚಾನಲ್ ಹೆಸರು ಉಂಟಲ್ವಾ, ಅದು ಬರೀಲೇಬೇಕು ನಮ್ಮ ವಿಡಿಯೋದಲ್ಲಿ.
ನಾನಿವಾಗ ಹಾಗೇನೆ ಬರೀತಿದ್ದೀನಿ. ನನಗೆ ಇವರು ಟೆಕ್ ಅವರು ಅಂದರು, ನಿಮ್ಮ ವಿಡಿಯೋದಲ್ಲಿ ಚಾನಲ್ ಹೆಸರನ್ನು ಬರ್ದೇ ವಿಡಿಯೋ ಹಾಕಿ ಅಂತ ಅಂದರು. ಅದಕ್ಕೆ ನಾನು ಚಾನಲ್ ಹೆಸರು ಬರ್ದೇ ವಿಡಿಯೋ ಹಾಕ್ತಿದ್ದೀನಿ. ಹೀಗೆ ಅಂದರೆ ಎಷ್ಟು ಕೆಟ್ಟ ಮನಸ್ಥಿತಿ ಬರುತ್ತೆ ಅಂದರೆ, ಒಂದು ತಾಯಿ ಏಜಿ ಇರುವ ಒಂದು ಹೆಂಗಸಿನ ಒಂದು ವಿಡಿಯೋವನ್ನು ಎಲ್ಲ ಬಟ್ಟೆಯನ್ನು ತೆಗೆದು ಆ ರೀತಿ ಹಾಕಿಟ್ಟಿದ್ದಾರೆ, ತುಂಬ ಗಲೀಜಾಗಿ. ಎಷ್ಟು ಇದಿರ್ಬೇಕಲ್ವ ಅವರಿಗೆ. ನನ್ನ ವಿಡಿಯೋಸು ಕೂಡ ಒಬ್ಬ ಹಾಕಿದಾಗ ಒಂದು ನನಗೆ ಹೇಗೆ ಗೊತ್ತಾಯಿತು ಅಂದರೆ, ನನ್ನ ಚಾನಲ್ಗೆ ಬ್ಯಾಡ್ ಕಮೆಂಟ್ ಹಾಕಿದ್ದ, ತುಂಬ ಅಂದರೆ ತುಂಬ ಹೊಸ್ದಾಗಿ ಬ್ಯಾಡ್ ಕಮೆಂಟ್ ಹಾಕಿದ್ದ. ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕ್ತೀನಿ ಅಂದಿದ್ದೆ, ಟೈಮ್ ಸಿಗಲಿಲ್ಲ, ಟೈಮ್ ಆಗಲಿಲ್ಲ, ಏನು ಮಾಡಲಿಕ್ಕಾಗಲ್ಲ. ಆದರೂ ಇವತ್ತು ಅಂತೀನಿ ಅದ್ರ ಬಗ್ಗೆ. ಒಂದು ವಿಡಿಯೋ ಹಾಕುವಾಗ ಅವನು ನನ್ನ ಬ್ಯಾಡ್ ಕಮೆಂಟ್ ಹಾಕಿದ. ನಾನು ಸೀದಾ ಹೋಗುವಾಗ ನನ್ನ ವಿಡಿಯೋಸ್ ಎಲ್ಲ ಇದೆ ಅದರಲ್ಲಿ. ತುಂಬ ಅಂದರೆ ತುಂಬ ಕೆಟ್ಟದಾಗಿ ಹೊಸ್ದಾಗಿತ್ತು. ಯಾಕಂದರೆ ಹೇಗೆ ಕೆಟ್ಟದಾಗಿತ್ತಂದರೆ, ನಾನು RIP ಅದು ಇದು ಅಂತ ಹಾಕಿದ್ದ, ಏನೇನೂ ಹಾಕಿದ್ದ, ಹರೀಶ್ ಹಾಗೆ ಹೀಗೆ ಎಂತೂ ಪರ್ಸ್ನಲ್ ವಿಷಯದಲ್ಲಿ ಹಾಕಿದ್ದ, ಏನೇನೂ ಹಾಕಿದ್ದ. ನನ್ನ ಗಂಡಂದು ವಿಡಿಯೋ ಹಾಕಿದ್ದ. ನನಗೆ ಆ ಟೈಮಲ್ಲಿ ಏನು ಮಾಡಬೇಕಂತಲೇ ನನಗೆ ಗೊತ್ತಾಗಲೇ ಇಲ್ಲ. ತುಂಬಾ ಒಂಥರ ಆಕಾಶವಾಗಿ ಕೆಳಗೆ ಬಿದ್ದಾಗೆ ಆಯಿತು. ಏನು ಮಾಡೋದು? ಕೆಲವರು ಏನು ಗೊತ್ತಾ, ಇನ್ನೊಬ್ಬರಲ್ಲಿ ಸಹಾಯ ಕೇಳಿದರೆ ಅವರೇ ದೊಡ್ಡ ಜನ ಆದ ಹಾಗೆ ಮಾಡ್ತಾರೆ, ಸಹಾಯ ಮಾಡಲ್ಲ. ಆದರೆ ಅದಕ್ಕೆ ನಾನು ಡೈರೆಕ್ಟ್ ಯಾರ ಹತ್ರನೂ ಸಹಾಯ ಬೇಡ, ದುಡ್ಡು ಕೊಟ್ಟರು ಪರವಾಗಿಲ್ಲ, ಇನ್ನೊಬ್ಬರ ಹತ್ರ ಇದು ಮಾಡೋದಕ್ಕಿಂತ ದುಡ್ಡು ಕೊಟ್ಟರು ಪರವಾಗಿಲ್ಲ, ಟೆಕ್ ಅವ್ರ ಹತ್ರನೇ ಕೇಳು ಅಂತ ಆದಷ್ಟು ನಾನು ಟ್ರೈ ಮಾಡಿದೆ. ಅವನಿಗೆ ಇದು ಮಾಡಿದೆ. ಅವನಂದ, ನೀನು ನನಗೆ ಲೈವಲ್ಲಿ ಬೈದಿದ್ಯಾ ಹಾಗೆ ಹೀಗೆ ಅಂದ. ಅದಕ್ಕೆ ನೀನು ಫೋಟೋವನ್ನು ಹಾಕಿದ್ದೀನಿ ಅಂದ. ಆದರೆ ನನಗೆ ಅದು ಇದು ಆಯಿತು. ಏನಂದರೆ, ಲೈವಲ್ಲಿ ಬೈದದ್ದು ಅವನು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ನಾನು ಬೈದೇ ಹೊರತು, ಅದಕ್ಕೋಸ್ಕರ ಬೈದೆ ಹೊರತು ಬೇರೆ ವಿಷಯ ಇಟ್ಕೊಂಡು ನಾನು ಬೈದಿಲ್ಲ. ಯಾಕಂದರೆ ನಮಗೆ ಬೈಯುವ ಹಕ್ಕಿ ಯಾರಿಗೂ ಇಲ್ಲ ಗೊತ್ತಾ. ನಮ್ಮ ತಂಟೆಗೆ ಬಂದಾಗ ನಾವು ಏನು ಮಾಡಲಿಕ್ಕಾಗಲ್ಲ, ಬೈಲೇಬೇಕಾಗುತ್ತೆ. ಅದಕ್ಕೆ ಬೈದ್ಬಿಟ್ಟೆ. ಅದು ಅವನಿಗೆ ಹೆಚ್ಚಾಯ್ತಂತೆ, ಅದು ಅವನಿಗೆ ಜಾಸ್ತಿ ಆಯ್ತಂತೆ. ಅದು ಅವನು ಅದಕ್ಕೋಸ್ಕರ ನನ್ನ ವಿಡಿಯೋವನ್ನು ಹಾಕಿದ್ದ. ಎಷ್ಟು ಕನ್ವಿನ್ಸ್ ಮಾಡಿದ್ರು, ಎಷ್ಟು ಇದು ಮಾಡಿದ್ರು, ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವನು ತೆಗಿಲಿಕ್ಕೆ ನನಗೆ ಸಾರಿ ಅನ್ಬೇಕು ಲೈವಲ್ಲಿ ಅಂದ. ಇಲ್ಲ, ನಾನು ಸಾರಿ ಅನ್ನಲ್ಲ ಅಂದೆ. ನಾನು ಕ್ರೈಮ್ ಇದು ಅಲ್ಲಿ ತನಕ ಹೋಗಿದ್ದೆ. ಅವರು ಅಂದರು, ಒಂದು ರಿಕ್ವೆಸ್ಟ್ ಮಾಡಿ ತೆಗೆದ್ರೆ ತೆಗೀಲಿ, ಇಲ್ಲಾಂದರೆ ಅದು ಕ್ರೈಮ್ಗೆ ಹೋದರೆ ತುಂಬ ಡೇಂಜರ್ ಆಗುತ್ತೆ. ಅದಕ್ಕೆ ಅವರು ಅಂದರು, ತೆಗಿಲಿಲ್ಲ ಅಂದರೆ ನಾಳೆ ಬನ್ನಿ ಅನ್ನೋದು. ಅಂದರೆ ನಾಳೆ ಬನ್ನಿ ಅಂದಿದ್ರು. ಅಂದಾಗ ನಾನು ಇಡೀ ದಿನ ರಿಕ್ವೆಸ್ಟ್ ಮಾಡಿಕೊಂಡೆ, ತೆಗಿಲಿಲ್ಲ. ಏನು ಮಾಡಿದ್ರು ತೆಗಿಲಿಲ್ಲ. ಅವಾಗ ನನಗೆ ಒಂದು ಅವರ ಹತ್ರ ಒಬ್ಬರ ಟೆಕ್ ಇದ್ದಾರೆ, ಅವರ ಹತ್ರ ನಾನು ಇದು ಮಾಡಿದೆ. ಆಗ ಅಂದರು ಅವರು, ನೀವು ಕ್ರೋಮಲ್ಲಿ ಹೋಗಿ ನಿಮ್ಮ ವಿಡಿಯೋ ಇದೆ ನೋಡಿ ಅಂದರು. ನೋಡುವಾಗ 2 ಚಾನಲಲ್ಲಿ ನನ್ನ ವಿಡಿಯೋ ಇತ್ತು. ತುಂಬಾ ಬೇಜಾರಾಯಿತು. ಡೈರೆಕ್ಟ್ಲಿ ನಾನು ಯಾರ ಸಹಾಯನೂ ತಗೊಂಡಿಲ್ಲ. ಅವರು ಅಂದರು, ಹೀಗೆ ಮಾಡಬೇಕಂದ್ರು. ಇವತ್ತು ನಾನು ಫ್ರೀ ಇಲ್ಲ, ಪುಡ್ಸೋತಿಲ್ಲ ಅಂದರು ಅವರು. ಆದರೆ ದುಡ್ಡು ಕಟ್ಟಿದ್ದೆ ನಾನು ಅವರಿಗೆ. ಫ್ರೀ ಇಲ್ಲ, 5 ಗಂಟೆಗೆ ಮಾಡಿ ಅಂದರು. 5 ಗಂಟೆಗೆ ಮಾಡಿದಾಗ ಅವ್ರದ್ದು ಸ್ವಿಚ್ ಆಫ್ ಇತ್ತು. ಸ್ವಿಚ್ ಆಫ್ ಇರುವಾಗ ನನಗೆ ತುಂಬ ಬೇಜಾರಾಯಿತು. 1 ರೂಪಾಯಿ ಕಟ್ಟಿದ್ದಲ್ಲ, 2 ರೂಪಾಯಿ ಕಟ್ಟಿದ್ದಲ್ಲ, 259 ರೂಪಾಯಿ ಕಟ್ಟಿದೆ. ಸಂಜೆ 5 ಗಂಟೆಗೆ ಮಾಡಿ ಅಂದಿದ್ರು ಅವರು. ಏನು ಮಾಡೋದು, ಏನು ಮಾಡಲಿ ಅಂತ ನಾನು ತುಂಬ ಬೇಜಾರಾಯಿತು. ಅದೇ ರೀತಿ ಇನ್ನೊಬ್ಬರು ಮಾಡಿ ಕೊಡ್ತಾರೆ, ಹಾಗೆ ಮಾಡಿ. ಅವ್ರದ್ದು ಅಕೌಂಟಿಗೆ ದುಡ್ಡು ಹೋಗ್ತಿರ್ಲಿಲ್ಲ, ಭರತ್ ಟೆಕ್ ಅವರ ಅಕೌಂಟಿಗೆ ದುಡ್ಡೇ ಹೋಗ್ತಿರ್ಲಿಲ್ಲ. ಅದೊಂದು ಪ್ರಾಬ್ಲಮಿಂದ ನನಗೆ. ಇಲ್ಲಾಂದರೆ ಅವರು ಖಂಡಿತ ನಮಗೆ ಮಾಡಿಕೊಡ್ತಾರೆ. ನನ್ನ ಮೌನ ಮಾಡಿದ್ದು ಅವರೇ, ಎಲ್ಲನೂ ಮಾಡಿದ್ದು ಅವರೇ. ಆದರೆ ಅವರಲ್ಲಿ 100 ರೂಪಾಯಿ ಹಾಕಿದರೆ ನಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು. ಏನಾದರೂ ಮಾಡಲಿಕ್ಕೆ ಇದ್ರೆ ಜಾಸ್ತಿ ಇರುತ್ತೆ. ಅದಕ್ಕೆ ಹಾಗೆ ಇರುವಾಗ ಏನು ಮಾಡೋದು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಗೊತ್ತಾಗದಿದ್ದಾಗ ನಾನು ದೇಹ ಮೇಲೆ ಭಾರ ಹಾಕಿಟ್ಟೆ. ನಾನು ಇದು ಮಾಡಲಿಲ್ಲ, ಎದುರೇ ಇಲ್ಲ, ಭಯ ಪಡಲಿಲ್ಲ. ಡೈರೆಕ್ಟ್ ನನಗೆ ಒಂದು ಮೈಂಡಿಗೆ ಹೋಯ್ತಾ ಏನಂದರೆ,
ಯೂಟ್ಯೂಬ್ಗೆ ಕಂಪ್ಲೇಂಟ್ ಮಾಡು ಅಂತ. 50 ಬಾರಿಯ ಏನೋ 100 ಬಾರಿ ಏನೋ ಯೂಟ್ಯೂಬ್ಗೆ ಕಂಪ್ಲೇಂಟ್ ಕೊಟ್ಟೆ. ಅವ್ರು 74 hours ಅಂತ ಕಾಯಲಿಕ್ಕೆ ಅಂದರು. ಆದರೂ ನಮಗೂ ಅಂತೂ ಇದಿರಬೇಕಲ್ವಾ, ಅದಕ್ಕೊಂದು ಪ್ರೊಸೆಸ್ ಉಂಟು, ಹೇಗೆಲ್ಲ ಕಂಪ್ಲೇಂಟ್ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತ. ಎಲ್ಲವನ್ನು ಕಲ್ತ್ಕೊಂಡೆ, ಎಲ್ಲವನ್ನು ಮಾಡಿದೆ, ಕಂಪ್ಲೇಂಟ್ ಮಾಡಿದೆ. ಮಾಡಿದಾಗ ಯೂಟ್ಯೂಬ್ ಅವರೇ, ಅವನು ಕೂಡ ರಿಕ್ವೆಸ್ಟ್, ಅವನ ಹತ್ರ ಕೂಡ ಮಾಡಿದೆ, ತೆಗಿ ಮಾರಯ್ಯ ನಾನು ಏನು ಮಾಡಿದ್ದೀನಿ ನಿನಗೆ ಅಂತ. ಹಾಗೆ ಅವನು ತೆಗೆದು ಬಿಟ್ಟ. ಮತ್ತು ಕೆಲವೊಂದು ವಿಡಿಯೋ ಯೂಟ್ಯೂಬ್ ಅವರು ತೆಗೆದ್ರೆ ಏನೋ ಗೊತ್ತಿಲ್ಲ ನನಗೆ, ಆದರೆ ರಿಪೋರ್ಟ್ ಅಂತೂ ಖಂಡಿತ ಮಾಡಿದ್ದೆ ತುಂಬಾ. ಹಾಗೆ ಅವನ ವಿಡಿಯೋನ ತೆಗೆದ ಚಾನಲ್ ಕೂಡ ಡಿಲೀಟ್ ಆಗಿದೆ. ನನ್ನ ಹೆಸರಿನ ಚಾನಲಲ್ಲೇ ಇದ್ದ ಅವನು. ಅದೇ ರೀತಿ ನಾನು ಎಲ್ಲರಿಗೂ ಅನ್ನೋದು ನೋಡಿ, ಲೈವಲ್ಲಿ ಬೈದಾಗ ಅವರಾಗಿ ನಮಗೆ ಇದು ಮಾಡುವಾಗ ನಾವು ಬೈಲೇಬೇಕಾಗುತ್ತೆ. ನನಗೂ ನಮ್ಮ ತನ ಅಂತ ಇರುತ್ತೆ ಅಲ್ವಾ, ಆಗ ಅವರು ಬೈಯುವಾಗ ನಾವು ಬೈಬೇಕಾಗುತ್ತೆ. ಅದನ್ನು ಅವರು ಏನಂತ ಇದು ಮಾಡ್ತಾರಂತ ನನಗೆ ಗೊತ್ತಾಗಿಲ್ಲ, ಎಷ್ಟು ದೊಡ್ಡದು ಮಾಡ್ತಾರಂತ ನನಗೆ ಗೊತ್ತಾಗಲಿಲ್ಲ. ನಾವು ಅದೇ ಎಷ್ಟು ದೊಡ್ಡದು ಮಾಡ್ತಿದ್ರೆ ಹಿಂಗೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ಎದುರಿಗಿದ್ರೆ ಖಂಡಿತ ಬಿಡುವವರಲ್ಲ, ನಾನಂತೂ ಬಿಡುವವರಲ್ಲ. ಈ ರೀತಿ ಆಯಿತು ನನ್ನ ಚಾನಲಲ್ಲಿ ಕೂಡ. ಜಾಗ್ರತೆಯಿಂದ ಇರಿ, ತುಂಬ ಡೇಂಜರ್. ತುಂಬ ನನ್ನ ಮಗಳಿಗೆ ಬುತ್ತಿ ರೆಡಿ ಮಾಡ್ತೀನಿ, ತುಂಬ ಡೇಂಜರ್. ಯಾವಾಗಲೂ ನಾವು ಒಂದು ಇದರಲ್ಲಿ ಬೇಕಂದರೆ ಎಲ್ಲವನ್ನು ಸಹಿಸ್ಕೊಂಡೇ ಹೋಗ್ಬೇಕಂತೆ. ಕೆಲವೊಂದು ಸರ್ತಿ ನಮ್ಮ ಕೈ ಮೀರಿ ಹೋಗುತ್ತೆ, ಅವೇನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಅನ್ನೋದು ಎಲ್ಲರೂ ಕೇರ್ಫುಲ್ ಆಗಿ ಅಂತ. ದೋಸೆ ಎಲ್ಲ ಆಯಿತು ನೋಡಿ, ಒಂದೇ ಒಂದು ಬಾಕಿ ಇದೆ ಅಷ್ಟೇ. ಮಕ್ಕಳಿಗೂ ಕೂಡ ಹಾಕಿ ಕೊಡಬೇಕು, ಮಕ್ಕಳಿಗೆ ಸ್ಕೂಲ್ ಇದೆ ಅಲ್ವಾ. ಹಾಗೆ ಒಂದು ದೋಸೆ ಬಾಕಿ ಇದೆ, ಅದನ್ನು ಹಾಕಿಬಿಡ್ತೀನಿ. ಮತ್ತು ಆಯಿತು ನನ್ನ ದೋಸೆ. ಒಂದು ದಪ್ಪ ಮಾಡಿ ಇಡುವಂಥ ಒಂದೇ ಇರೋದು, ಗಡಿ ಮಾಡಲಿಕ್ಕಾಗಲ್ಲ. ಲಾಸ್ಟಿಗೆ ನಾನೇ ತಿನ್ನೋದು. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಏನು ಹಾಕಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡುವ. ಮಕ್ಕಳಿಗೆ ತಿಂಡಿ ಹಾಕಿಟ್ಟಿದ್ದೀನಿ, ಇಬ್ಬರಿಗೂ ಹಾಕಿಟ್ಟಿದ್ದೀನಿ ನೋಡಿ. ಮಕ್ಕಳು ಎದ್ದಿದ್ದಾರೆ, ತಿಂಡಿಗೆ ಕೂತಿದ್ದಾರೆ. ಚಿಕ್ಕ ಮಗ ಎದ್ದಿದ್ದಾನೆ, ತಿಂಡಿಗೆ ಕೂತಿದ್ದಾನೆ. ಅವನದು ಬೆಳಿಗ್ಗೆ ಉಂಟೆ. ನಾನು ಅವರಿಗೆ ಮಾರ್ನಿಂಗ್ ಇದರಲ್ಲೇ ಕೊಡೋದು, ಹಾಲಲ್ಲೇ ಕೊಡೋದು. ಅವರಿಗೆ ಹಾಲಂದರೆ ತುಂಬ ಇಷ್ಟ. ಇಲ್ಲಿ ಬಾ ಅವನು ಕೂತಿದ್ದಾನೆ ನೋಡಿ, ಇಲ್ಲಿ ಮಗ ಕೂತಿದ್ದಾನೆ. ಇವರು ತಿನ್ನಿ, ಇವರಿಗೆ ತಿಂಡಿ ಕೊಡುವ. ಬನ್ನಿ ಬಾ. ಈಗ ಜ್ಯೂಸ್ ಕೂಡ ಮಾಡಿದೆ ನೋಡಿ, ಜ್ಯೂಸ್ ಮಾಡಿದೆ. ಈಗ ಜ್ಯೂಸ್ ಮಾಡಿ ಮಕ್ಕಳು ಇನ್ನು ಸ್ಕೂಲಿಗೆ ಹೊರಡಬೇಕು. ಈಗ ಜ್ಯೂಸ್ ಮಾಡಿ ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ಬಂದು ಕುಡಿತಾರೆ, ತುಂಬ ಒಳ್ಳೆಯದು ಹೀಟಿಗೆ. ಎಲ್ಲೂ ಜ್ಯೂಸ್ ಮಾಡಿದ್ದೀನಿ. ಇದರ ರೆಸಿಪಿ ನಾನು ಹಾಕ್ತೀನಿ, ಬರುತ್ತೆ ಮುಂದಿನ ವೀಡಿಯೋಗಳಲ್ಲಿ. ವಿಡಿಯೋ ಅದೇ ಆಗಿರುತ್ತದೆ, ರೆಸಿಪಿದು ವಿಡಿಯೋ. ಇದು ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೆ. ಈಗ ಇನ್ನು ಮಕ್ಕಳಿಗೆ ನಾವು ಇದು ಮಾಡಿ ನಾವು ಹೊರಡುವ. ಮಕ್ಕಳು ಸ್ಕೂಲಿಗೆ ರೆಡಿಗಾಗಿದ್ದಾರೆ ನೋಡಿ. ನನ್ನ ಮಗ, ಚಿಕ್ಕ ಮಗ ಅಲ್ಲಿದ್ದಾನೆ. ಮತ್ತು ಇದು ಪಕ್ಕದ ಮನೆ, ಅವಳು ಕೂಡ ಒಂದೇ ಸ್ಕೂಲು. 4 ಜನ ಒಂದೇ ಸ್ಕೂಲಿಗೆ ಹೋಗೋದು. ಇವರು ಬೇರೆ ಬೇರೆ ಕ್ಲಾಸ್, ಆದರೆ ಸ್ಕೂಲ್ ಒಂದೇ, ಕ್ಲಾಸ್ ಬೇರೆ ಬೇರೆ. ಹಾಗೆ 4 ಜನ ಒಂದೇ ಸ್ಕೂಲಿಗೆ ಹೋಗ್ತಾರೆ. ಇವರು 3-4 ಜನ ಒಂದೇ ಸ್ಕೂಲ್. ಇವಳು ಇವಾಗ ಜಾಯಿನ್ ಆಗಿದ್ದು ಸ್ಕೂಲಲ್ಲಿ. ಇವಳು ಇವಾಗ ಜಾಯಿನ್ ಆಗಿದ್ದು. ಮಕ್ಕಳು ಸ್ಕೂಲಿಗೆ ಹೋದರು. ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಬಟ್ಟೆ ನೋಡಿ ಎಲ್ಲ ಕ್ಲೀನ್ ಆಯಿತು. ಸೋಫಾ ಕವರ್ ಚೇಂಜ್ ಮಾಡಿದೆ. ಹಾಗೆಯೇ ಇಲ್ಲಿ ಎಲ್ಲ ಕ್ಲೀನ್ ಆಯಿತು ನೋಡಿ, ಎಲ್ಲನೂ ಆಯಿತು. ಇನ್ನೂ ಬಟ್ಟೆ ಒಗಿಬೇಕು. ಸೋಫಾ ಕವರ್ ತೆಗೆದಾಕಿದ್ದೀನಿ, ಬಟ್ಟೆ ಒಗಿಬೇಕು. ಇಟ್ಟೆ, ರೈಸಿಗೆ ಇಟ್ಟಿದ್ದೀನಿ ನೋಡಿ, ಆಗ್ತಾ ಉಂಟು. ಇಲ್ಲಿ ಬಿಸಿ ನೀರು ಕೂಡ ಇಟ್ಟಿದ್ದೀನಿ. ಇದರಲ್ಲಿ 3-4 ಹಾಕಿ ಇಡ್ತೀನಿ. ಬಿಸಿ ಗ್ಯಾಸಿದು ಪ್ರಾಬ್ಲಮ್ ಇದೆ. ಇದು ನಮಗೆ ಫ್ರೀ ಸಿಕ್ಕಿದ್ದು ನನ್ನ ಯಜಮಾನರಿಗೆ ಅಂಗಡಿಯಿಂದ, ಅದರಲ್ಲಿ ಯೂಸ್ ಮಾಡ್ತಿದ್ದೀನಿ ನಾನು. ಸ್ವಲ್ಪ ಪಾತ್ರೆ ಉಂಟು, ಅದನ್ನು ತೊಳೆದು ಸ್ನಾನ ಮಾಡ್ಕೊಂಡು ಬರುವ. ಎಲ್ಲ ಕೆಲಸ ಆಗಿ ಸ್ನಾನ ಮಾಡ್ಕೊಂಡು ಬಂದೆ.
ರೈಸ್ ಆಗ್ತಾ ಉಂಟು. ರೈಸ್ ಕೂಡ ಒಂದು ಕುದಿ ಬಂದಿದೆ, ಮುಚ್ಚಿಟ್ಟಿದ್ದೀನಿ. ಕೆಲಸ ಎಲ್ಲ ಆಯಿತು. ಇನ್ನು ದೋಸೆ ತಿನ್ನಬೇಕು. ಸ್ವಲ್ಪ ದೋಸೆ ತಿಂದಿಲ್ಲ. ಇವಾಗ ಆಲ್ರೆಡಿ 9:15 ನೋಡುವ. 9:15 10 ಗಂಟೆ ಆಗಿದೆ ನೋಡಿ. 10 ಗಂಟೆ ಆಗಿದೆ. 10 ಗಂಟೆಗೆ ನನ್ನ ಇವತ್ತು ಕೆಲಸ ಮುಗೀತು. ಇನ್ನೂ ಉಂಟು. ಗಾಜರ್ ಹಲ್ವ ಮಾಡ್ಬೇಕಂತ ಅಂದಿದ್ರು ನನ್ನ ಯಜಮಾನರು. 1-2 ದೋಸೆ ತಿನ್ನುವ. ಇಲ್ಲಿ ಇದು ಕೂಡ ಮಾಡಿಟ್ಟಿದ್ದೀನಿ. ಎಂತ ಗೊತ್ತಾ, ಎಲ್ಲನೂ ಕೆಲಸ ಆಯಿತು. ಜ್ಯೂಸ್ ಎಲ್ಲ ಕಡ್ದು ಕೊಟ್ಟೆ. ಯಜಮಾನರು ತಗೊಂಡು ಹೋದರು. ಬಿಸಿಲಲ್ವ, ಅಲ್ಲಿ ಕೂಡ ನಿಲ್ಲಬೇಕು. ಅದಕ್ಕೋಸ್ಕರ ಮತ್ತು ಪಲ್ಯ ಆವಾಗ ಮಾರ್ನಿಂಗ್ ಮಾಡಿದ್ದೇ ಉಂಟು. ಸಾಕು, ಸಂಜೆ ತನಕ ಸಾಕು. ಮತ್ತು ಏನಾದರೂ ಬೇಕಾದರೆ ಮಿಡ್ಲಲ್ಲಿ ಏನಾದರೂ ಒಂದು ಆ ಕಡೆ ಈ ಕಡೆ ಮಾಡಿ ತಿನ್ನೋದು. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತುವುದನ್ನು ಖಂಡಿತ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್. ನಾನು ಅಂದಿದ್ದ ಒಂದು ವಿಷಯವನ್ನು ಜ್ಞಾಪಕವಾಗಿ ಇಟ್ಕೊಳ್ಳಿ. ತುಂಬ ಕಷ್ಟ ಆಗಿರುತ್ತದೆ. ಏನಂದರೆ ಇದು ಏನು ಕೇರ್ಫುಲ್ಲಾಗಿ ಸ್ವಲ್ಪ ನಾನು ಇದು ಮಾಡಿದರೆ ನಾನು ಲೈವಲ್ಲಿ ಸಾರಿ ಅಂದ್ರೇ ನಾನು ಇದು ಮಾಡ್ತೀನಿ, ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂದಿದ್ದ. ಎಲ್ಲರೂ ಕೇರ್ಫುಲ್ಲಾಗಿ ಇರಿ ಅಂತ ನಾನು ಬಯಸ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.